ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಹಿಂದೂ ಮುಖಂಡರನ್ನ ಮಾತ್ರ ಅಲ್ಲ, ಮುಸ್ಲಿಂ ಮುಖಂಡರು ಸೇರಿದಂತೆ ಒಟ್ಟು 31 ಜನರನ್ನ ಗಡೀಪಾರು ಮಾಡಿ ಅದಕ್ಕೆ ಪ್ರಕ್ರಿಯೆಗಳು ಆರಂಭವಾಗ್ತಾ ಇದೆ. 36 ಜನ ಸಾರಿ, ದಕ್ಷಿಣ ಕನ್ನಡದಿಂದ 36 ಜನರ ಗಡೀಪಾರಿಗೆ ಪ್ರಕ್ರಿಯೆ ಶುರುವಾಗಿದೆ. 21 ಜನ ಹಿಂದೂ ಮುಖಂಡರು, 15 ಜನ ಮುಸ್ಲಿಂ ಮುಖಂಡರು ಸೇರಿದಂತೆ ಒಟ್ಟು 36 ಜನ. ಭರತ್ ಕುಂಡೇಲು ಸೇರಿ, ಅರುಣ್ ಪುತಿಲ ಅವರು ಸೇರಿ, ತಿಮ್ಮರೊಡೆಯರು ಸೇರಿ 36 ಜನರನ್ನ ಗಡೀಪಾರು ಮಾಡೋದಕ್ಕೆ ಪ್ರಕ್ರಿಯೆ ಆರಂಭ ಆಗಿದೆ. ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಲಭೆಗಳು ಹೆಚ್ಚಾಗ್ತಾ ಇತ್ತು. ಇದೆಲ್ಲವನ್ನು ಕೂಡ ತಡೆಯೋದಕ್ಕೆ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತೇಳಿ ಗೃಹ ಸಚಿವರು ಕೂಡ ತಿಳಿಸಿದ್ರು. ಈಗ ಇವತ್ತು ಅರುಣ್ ಪುತಿಲ ಅವರಿಗೆ ಗಡೀಪಾರು ಮಾಡೋದಾಗಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಗಡೀಪಾರು ಆಗೋದಕ್ಕೆ. ಅದರ ಬೆನ್ನಲ್ಲೇ ಈಗ ಒಟ್ಟು 36 ಜನರಿಗೆ ಗಡೀಪಾರು ಮಾಡುವಂತ ಕೆಲಸ ಆಗ್ತಾ ಇದೆ. ಆ ಮೂಲಕ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇರೋದು. ಭರತ್ ಕುಂಡೇಲು, ಮಹೇಶ್ ಶೆಟ್ಟಿ, ತಿಮರೋಡಿ ಅವರ ಹೆಸರು ಕೂಡ ಲಿಸ್ಟ್ ಅಲ್ಲಿದೆ. 15 ಜನ ಮುಸ್ಲಿಮರು ಸೇರಿದಂತೆ ಒಟ್ಟು 36 ಜನ. ಬಂಟ್ವಾಳ ನಗರ, ಬಂಟ್ವಾಳ ಗ್ರಾಮಾಂತರ, ಪುತ್ತೂರು ನಗರ, ಪುತ್ತೂರು ಗ್ರಾಮಾಂತರ, ವಿಟ್ಲ, ಸುಳ್ಯ, ಬೆಳ್ಳಾರೆ, ಬೆಳ್ತಂಗಡಿ, ಮುಂಜಾಲಕಟ್ಟೆ, ಕಡಬ, ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಇವರೆಲ್ಲರೂ ನಾಯಕರು. ನಮ್ಮೊಂದಿಗೆ ಈಗ ಅರುಣ್ ಪುತಿಲ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಅರುಣ್ ಪುತಿಲ ಅವರು ನಮಸ್ಕಾರ. ನಮಸ್ತೆ. ನಮಸ್ತೆ ನಮಸ್ತೆ. ಗಡೀಪಾರು ಆಗಿ ಅಂತೇಳಿ ನಿಮ್ಗೆ ಲೆಟರ್ ಬಂದಿ ಅಂತ ಗೊತ್ತಾಗಿದೆ. ಹೌದು. ಏನ್ ಮಾಡ್ತೀರಿ ಮುಂದೆ ನೀವು? ನೋಡಿ, ಕಳೆದ 2 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರದ ದಿವಸದಲ್ಲಿ ನಡೆದಿರತಕ್ಕಂತ ಹಿಂದೂ ವಿರೋಧಿ ಧೋರಣೆಗಳು, ಅದರ ಮುಂದುವರಿದ ಭಾಗವಾಗಿ ಇವತ್ತು ಕಾರ್ಯಕರ್ತರನ್ನ ಮಾನಸಿಕವಾಗಿ ಕುಗ್ಗಿಸಬೇಕು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಈ ರೀತಿಯ ಗಡೀಪಾರು ಆದೇಶಗಳು, FIR ಮಾಡುವಂತದ್ದು, ರಾತ್ರಾರಾತ್ರಿ ಮನೆಗೆ ನುಗ್ಗಿ ಕಾರ್ಯಕರ್ತರನ್ನ ಬೆದರಿಸತಕ್ಕಂತ ವ್ಯವಸ್ಥಿತವಾಗಿರ್ತಕ್ಕಂತ ಕೆಲಸ ಕಾರ್ಯ ಇವತ್ತು ಸರ್ಕಾರದ ಕಡೆಯಿಂದ ಇಲಾಖೆಯ ಮುಖಾಂತರ ಆಗ್ತಾ ಇದೆ. ಯಾವ ಕಾರ್ಯಕರ್ತರು ಅರುಣ್ ಪುತಿಲ್ ಅವರೇ? ನೋಡಿ, ಇವತ್ತು ಸಂಘಟನೆಗಳ ಮುಖಾಂತರ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಡತಕ್ಕಂತ ಮತ್ತು ರಾಷ್ಟ್ರ ಮತ್ತು ದೇಶಭಕ್ತಿಯ ಜೊತೆಗೆ ಈ ಸಮಾಜಕ್ಕೆ ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡತಕ್ಕಂತ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ಅವರ ಮಾನಸಿಕವಾಗಿ ಕುಗ್ಗಿಸ್ತಕ್ಕಂತ ವ್ಯವಸ್ಥೆಯ ದೃಷ್ಟಿಕೋನದಿಂದ ಇದು ಇವತ್ತು ನಡೀತಾ ಇದೆ ಅಂತ ನಾನು ಭಾವಿಸಿದ್ದೇನೆ. ಮುಸ್ಲಿಮರ ಹೆಸರು ಕೂಡ ಇದೆ ಲಿಸ್ಟ್ ಅಲ್ಲಿ. ಒಟ್ಟು 36 ಜನ ಇರಬಹುದು. ನಾನು ಹೇಳುವಂತದ್ದು ಸಂಘಟನೆ, ಹಿಂದೂ ಸಂಘಟನೆ, ನಾವು ಹಿಂದೂ ಸಂಘಟನೆಗಳು ಮತ್ತು ಧರ್ಮದ ವಿಚಾರಧಾರೆಗಳಲ್ಲಿ ಸಮಾಜದಲ್ಲಿ ತೊಡಗಿಸಿಕೊಂಡವರು ಸುಮಾರು 30-35 ವರ್ಷಗಳಿಂದ. ಆ ಧಾರ್ಮಿಕ ವ್ಯವಸ್ಥೆ ಮತ್ತು ಈ ರಾಷ್ಟ್ರಕ್ಕೆ ಗೌರವ ತರತಕ್ಕಂತ ವ್ಯವಸ್ಥೆಯ ದೃಷ್ಟಿಕೋನದಿಂದ ಹಿಂದೂ ಸಂಘಟನೆಗಳ ಮುಖಾಂತರ ಸಮಾಜದಲ್ಲಿ ಕೆಲಸ ಮಾಡಿರುವವರು ನಾವು. ಯಾವುದು ದರೋಡೆ ಅಥವಾ ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾದವರಲ್ಲ. ನಮ್ಮ ಮೇಲೆ ಯಾವುದು ಕೇಸ್ ಇದ್ರೂ ಕೂಡ ಅದು ಸಂಘಟನೆಗೋಸ್ಕರ, ಆ ರಾಷ್ಟ್ರೀಯ ವಿಚಾರಧಾರೆಗೋಸ್ಕರ ಆಗಿದೆ ಹೊರತು ಇನ್ನಿತರ ಯಾವುದೇ ಕೇಸುಗಳು ನಮ್ಮ ಮೇಲೆ ದಾಖಲಾಗ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಮತ್ತೆ ನೆನಪಿಸುವಂತದ್ದು, ಈ ರೀತಿಯ ಕಾರ್ಯಕರ್ತರನ್ನ ಮಟ್ಟ ಹಾಕತಕ್ಕಂತ ಪ್ರಯತ್ನ ಸರ್ಕಾರ ಮಾಡಿದ್ರೆ ಮುಂದಿನ ದಿವಸದಲ್ಲಿ ಈ ವಿಚಾರದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂತ ಸಿದ್ದರಾಮಯ್ಯ ಸರ್ಕಾರ ಪತನ ಆಗ್ತದೆ ಅನ್ನತಕ್ಕಂತ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಬಲ್ಲೆ. ಈಗ ನೀವೇನ್ ಮಾಡ್ತೀರಿ ಮುಂದೆ? ನಿಮ್ಮ ಮುಂದಿನ ನಡೆ? ಖಂಡಿತ ಇದನ್ನು ನಾವೆಲ್ಲರೂ ಸವಾಲಾಗಿ ಸ್ವೀಕಾರ ಮಾಡ್ತೇವೆ. ನಾವು ಈ ರೀತಿಯ ಬೆದರಿಕೆಗಳು ಅಥವಾ ಸರ್ಕಾರದ ಈ ರೀತಿಯ ಪ್ರಯತ್ನಗಳಿಗೆ ಬೆದರಿ ನಾವು ಯಾವುದೇ ಕಾರ್ಯಚಟುವಟಿಕೆಗಳನ್ನ ನಿಲ್ಲಿಸುವವರಲ್ಲ. ನಾವೆಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೀವಿ. ಈ ಸಮಾಜಕ್ಕೋಸ್ಕರ ನಮ್ಮ ಬಲಿದಾನ ಅಥವಾ ಅರ್ಪಣಾ ಮನೋಭಾವ ನಮ್ಮಲ್ಲಿದೆ ಹೊರತು ಪಲಾಯನವಾದ ನಮ್ಮಲ್ಲಿ ಖಂಡಿತ ಇಲ್ಲ. ಆ ಹಿನ್ನೆಲೆಯಲ್ಲಿ ಇದನ್ನ ಸವಾಲಾಗಿ ಸ್ವೀಕಾರ ಮಾಡ್ತೇವೆ. ಮುಂದಿನ ದಿವಸದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಸಮಾಜ ಯಾವತ್ತೂ ಕೂಡ
ಇವತ್ತು ಸಂಘಟಿತವಾಗಿರ್ತಕ್ಕಂಥ ಮತ್ತು ಹಿಂದೂ ಸಮಾಜಕ್ಕೆ ನೋವುಗಳು, ಅಪಮಾನಗಳು, ಅವಮಾನಗಳು ಆಗಿರತಕ್ಕಂತ ಸಂದರ್ಭದಲ್ಲಿ ಯಾವುದೇ ಸವಾಲನ್ನ ಕೂಡ ಸ್ವೀಕಾರ ಮಾಡಿದಂತಹ ನೂರಾರು ನಿದರ್ಶನಗಳು ನಿಮ್ಮ ಕಣ್ಣ ಮುಂದೆ ಇದೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಸರ್ಕಾರದ ಧೋರಣೆಗಳನ್ನ ಸಹಿಸಿಕೊಳ್ಳುವಂತಹ ವ್ಯವಸ್ಥೆ ಇಲ್ಲ. ಮುಂದಿನ ದಿವಸದಲ್ಲಿ ನಮ್ಮದು ಏನಿದೆ ಅದನ್ನ ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಅರುಣ್ ಪುತ್ತಿಲ ಅವರೇ ನಮ್ಮೊಂದಿಗೆ ಮಾತಾಡಿದ್ದಕ್ಕೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಹಿಂದೂ ಮುಖಂಡರನ್ನ ಮಾತ್ರ ಅಲ್ಲ, ಮುಸ್ಲಿಂ ಮುಖಂಡರು ಸೇರಿದಂತೆ ಒಟ್ಟು 31 ಜನರನ್ನ ಗಡೀಪಾರು ಮಾಡಿ ಅದಕ್ಕೆ ಪ್ರಕ್ರಿಯೆಗಳು ಆರಂಭವಾಗ್ತಾ ಇದೆ. 36 ಜನ, ಸಾರಿ, ದಕ್ಷಿಣ ಕನ್ನಡದಿಂದ 36 ಜನರ ಗಡೀಪಾರಿಗೆ ಪ್ರಕ್ರಿಯೆ ಶುರುವಾಗಿದೆ. 21 ಜನ ಹಿಂದೂ ಮುಖಂಡರು, 15 ಜನ ಮುಸ್ಲಿಂ ಮುಖಂಡರು ಸೇರಿದಂತೆ ಒಟ್ಟು 36 ಜನ. ಭರತ್ ಕುಂಡೇಲು ಸೇರಿ, ಅರುಣ್ ಪುತ್ತಿಲ ಅವರು ಸೇರಿ, ತಿಮ್ಮರೊಡೆಯರು ಸೇರಿ 36 ಜನರನ್ನ ಗಡೀಪಾರು ಮಾಡೋದಕ್ಕೆ ಪ್ರಕ್ರಿಯೆ ಆರಂಭ ಆಗಿದೆ. ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಲಭೆಗಳು ಹೆಚ್ಚಾಗ್ತಾ ಇತ್ತು. ಇದೆಲ್ಲವನ್ನು ಕೂಡ ತಡೆಯೋದಕ್ಕೆ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತೇಳಿ ಗೃಹ ಸಚಿವರು ಕೂಡ ತಿಳಿಸಿದ್ರು. ಈಗ ಇವತ್ತು ಅರುಣ್ ಪುತ್ತಿಲ ಅವರಿಗೆ ಗಡೀಪಾರು ಮಾಡೋದಾಗಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಗಡೀಪಾರು ಆಗೋದಕ್ಕೆ. ಅದರ ಬೆನ್ನಲ್ಲೇ ಈಗ ಒಟ್ಟು 36 ಜನರಿಗೆ ಗಡೀಪಾರು ಮಾಡುವಂತ ಕೆಲಸ ಆಗ್ತಾ ಇದೆ. ಆ ಮೂಲಕ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇರೋದು. ಭರತ್ ಕುಂಡೇಲು, ಮಹೇಶ್ ಶೆಟ್ಟಿ, ತಿಮರೋಡಿ ಅವರ ಹೆಸರು ಕೂಡ ಲಿಸ್ಟ್ ಅಲ್ಲಿದೆ. 15 ಜನ ಮುಸ್ಲಿಮರು ಸೇರಿದಂತೆ ಒಟ್ಟು 36 ಜನ. ಬಂಟ್ವಾಳ ನಗರ, ಬಂಟ್ವಾಳ ಗ್ರಾಮಾಂತರ, ಪುತ್ತೂರು ನಗರ, ಪುತ್ತೂರು ಗ್ರಾಮಾಂತರ, ವಿಟ್ಲ, ಸುಳ್ಯ, ಬೆಳ್ಳಾರೆ, ಬೆಳ್ತಂಗಡಿ, ಮುಂಜಾಲಕಟ್ಟೆ, ಕಡಬ, ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಇವರೆಲ್ಲರೂ ನಾಯಕರು. ನಮ್ಮೊಂದಿಗೆ ಈಗ ಅರುಣ್ ಪುತ್ತಿಲ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಅರುಣ್ ಪುತ್ತಿಲ ಅವರು ನಮಸ್ಕಾರ. ನಮಸ್ತೆ. 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 ಗಡೀಪಾರು ಆಗಿ ಅಂತೇಳಿ ನಿಮ್ಗೆ ಲೆಟರ್ ಬಂದಿ ಅಂತ ಗೊತ್ತಾಗಿದೆ. ಹೌದು. ಏನ್ ಮಾಡ್ತೀರಿ ಮುಂದೆ ನೀವು? ನೋಡಿ, ಕಳೆದ 2 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರದ ದಿವಸದಲ್ಲಿ ನಡೆದಿರತಕ್ಕಂತ ಹಿಂದೂ ವಿರೋಧಿ ಧೋರಣೆಗಳು, ಅದರ ಮುಂದುವರಿದ ಭಾಗವಾಗಿ ಇವತ್ತು ಕಾರ್ಯಕರ್ತರನ್ನ ಮಾನಸಿಕವಾಗಿ ಕುಗ್ಗಿಸಬೇಕು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಈ ರೀತಿಯ ಗಡೀಪಾರು ಆದೇಶಗಳು, FIR ಮಾಡುವಂತದ್ದು, ರಾತ್ರಾರಾತ್ರಿ ಮನೆಗೆ ನುಗ್ಗಿ ಕಾರ್ಯಕರ್ತರನ್ನ ಬೆದರಿಸತಕ್ಕಂತ ವ್ಯವಸ್ಥಿತವಾಗಿರ್ತಕ್ಕಂತ ಕೆಲಸ ಕಾರ್ಯ ಇವತ್ತು ಸರ್ಕಾರದ ಕಡೆಯಿಂದ ಇಲಾಖೆಯ ಮುಖಾಂತರ ಆಗ್ತಾ ಇದೆ. ಯಾವ ಕಾರ್ಯಕರ್ತರು ಅರುಣ್ ಪುತ್ತಿಲ ಅವರೇ? ನೋಡಿ, ಇವತ್ತು ಸಂಘಟನೆಗಳ ಮುಖಾಂತರ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಡತಕ್ಕಂತ ಮತ್ತು ರಾಷ್ಟ್ರ ಮತ್ತು ದೇಶಭಕ್ತಿಯ ಜೊತೆಗೆ ಈ ಸಮಾಜಕ್ಕೆ ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡತಕ್ಕಂತ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ಅವರ ಮಾನಸಿಕವಾಗಿ ಕುಗ್ಗಿಸ್ತಕ್ಕಂತ ವ್ಯವಸ್ಥೆಯ ದೃಷ್ಟಿಕೋನದಿಂದ ಇದು ಇವತ್ತು ನಡೀತಾ ಇದೆ ಅಂತ ನಾನು ಭಾವಿಸಿದ್ದೇನೆ. ಮುಸ್ಲಿಮರ ಹೆಸರು ಕೂಡ ಇದೆ ಲಿಸ್ಟ್ ಅಲ್ಲಿ. ಒಟ್ಟು 36 ಜನ ಇರಬಹುದು. ನಾನು ಹೇಳುವಂತದ್ದು ಸಂಘಟನೆ, ಹಿಂದೂ ಸಂಘಟನೆ, ನಾವು ಹಿಂದೂ ಸಂಘಟನೆಗಳು ಮತ್ತು ಧರ್ಮದ ವಿಚಾರಧಾರೆಗಳಲ್ಲಿ ಸಮಾಜದಲ್ಲಿ ತೊಡಗಿಸಿಕೊಂಡವರು ಸುಮಾರು 30-35 ವರ್ಷಗಳಿಂದ. ಆ ಧಾರ್ಮಿಕ ವ್ಯವಸ್ಥೆ ಮತ್ತು ಈ ರಾಷ್ಟ್ರಕ್ಕೆ ಗೌರವ ತರತಕ್ಕಂತ ವ್ಯವಸ್ಥೆಯ ದೃಷ್ಟಿಕೋನದಿಂದ ಹಿಂದೂ ಸಂಘಟನೆಗಳ ಮುಖಾಂತರ ಸಮಾಜದಲ್ಲಿ ಕೆಲಸ ಮಾಡಿರುವವರು ನಾವು. ಯಾವುದು ದರೋಡೆ ಅಥವಾ ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾದವರಲ್ಲ. ನಮ್ಮ ಮೇಲೆ ಯಾವುದು ಕೇಸ್ ಇದ್ರೂ ಕೂಡ ಅದು ಸಂಘಟನೆಗೋಸ್ಕರ, ಆ ರಾಷ್ಟ್ರೀಯ ವಿಚಾರಧಾರೆಗೋಸ್ಕರ ಆಗಿದೆ ಹೊರತು ಇನ್ನಿತರ ಯಾವುದೇ ಕೇಸುಗಳು ನಮ್ಮ ಮೇಲೆ ದಾಖಲಾಗ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಮತ್ತೆ ಮತ್ತೆ ನೆನಪಿಸುವಂತದ್ದು, ಈ ರೀತಿಯ ಕಾರ್ಯಕರ್ತರನ್ನ ಮಟ್ಟ ಹಾಕತಕ್ಕಂತ ಪ್ರಯತ್ನ ಸರ್ಕಾರ ಮಾಡಿದ್ರೆ ಮುಂದಿನ ದಿವಸದಲ್ಲಿ ಈ ವಿಚಾರದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಪತನ ಆಗ್ತದೆ ಅನ್ನತಕ್ಕಂತ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಬಲ್ಲೆ. ಈಗ ನೀವೇನ್ ಮಾಡ್ತೀರಿ ಮುಂದೆ? ನಿಮ್ಮ ಮುಂದಿನ ನಡೆ? ಖಂಡಿತ ಇದನ್ನು ನಾವೆಲ್ಲರೂ ಸವಾಲಾಗಿ ಸ್ವೀಕಾರ ಮಾಡ್ತೇವೆ. ನಾವು ಈ ರೀತಿಯ ಬೆದರಿಕೆಗಳು ಅಥವಾ ಸರ್ಕಾರದ ಈ ರೀತಿಯ ಪ್ರಯತ್ನಗಳಿಗೆ ಬೆದರಿ ನಾವು ಯಾವುದೇ ಕಾರ್ಯಚಟುವಟಿಕೆಗಳನ್ನ ನಿಲ್ಲಿಸುವವರಲ್ಲ.
ನಾವೆಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೀವಿ. ಈ ಸಮಾಜಕ್ಕೋಸ್ಕರ ನಮ್ಮ ಬಲಿದಾನ ಅಥವಾ ಅರ್ಪಣಾ ಮನೋಭಾವ ನಮ್ಮಲ್ಲಿದೆ ಹೊರತು ಪಲಾಯನವಾದ ನಮ್ಮಲ್ಲಿ ಖಂಡಿತ ಇಲ್ಲ. ಆ ಹಿನ್ನೆಲೆಯಲ್ಲಿ ಇದನ್ನ ಸವಾಲಾಗಿ ಸ್ವೀಕಾರ ಮಾಡ್ತೇವೆ. ಮುಂದಿನ ದಿವಸದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಸಮಾಜ ಯಾವತ್ತೂ ಕೂಡ ಇವತ್ತು ಸಂಘಟಿತವಾಗಿರತಕ್ಕಂತ ಮತ್ತು ಹಿಂದೂ ಸಮಾಜಕ್ಕೆ ನೋವುಗಳು, ಅಪಮಾನಗಳು, ಅವಮಾನಗಳು ಆಗಿರತಕ್ಕಂತ ಸಂದರ್ಭದಲ್ಲಿ ಯಾವುದೇ ಸವಾಲನ್ನ ಕೂಡ ಸ್ವೀಕಾರ ಮಾಡಿದಂತಹ ನೂರಾರು ನಿದರ್ಶನಗಳು ನಿಮ್ಮ ಕಣ್ಣ ಮುಂದೆ ಇದೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಸರ್ಕಾರದ ಧೋರಣೆಗಳನ್ನ ಸಹಿಸಿಕೊಳ್ಳುವಂತಹ ವ್ಯವಸ್ಥೆ ಇಲ್ಲ. ಮುಂದಿನ ದಿವಸದಲ್ಲಿ ನಮ್ಮದು ಏನಿದೆಯೋ ಅದನ್ನ ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಅರುಣ್ ಪುತ್ತಿಲ್ ಅವರೇ ನಮ್ಮೊಂದಿಗೆ ಮಾತಾಡಿದ್ದಕ್ಕೆ.